ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಿರಾಕಾರ ಶಿವನ ನಾಮಸ್ಮರಣೆಯಿಂದ ಆಗುವಂತಹ ಲಾಭಗಳೇನು, ಶಿವ ನಾಮಸ್ಮರಣೆಯ ಮಹತ್ವವೇನು, ಬಸವಣ್ಣನವರು ತಮ್ಮ ವಚನಗಳಲ್ಲಿ ತಿಳಿಸಿರುವಂತಹ ಪರಶಿವನ ನಿರಾಕಾರ ಶಿವನ ಕೂಡಲ ಸಂಗಮ ದೇವನ ಒಂದು ನಾಮಸ್ಮರಣೆಯನ್ನು ಮಾಡಿದ್ರೆ, ಜಪವನ್ನು ಮಾಡಿದರೆ ಅದರಿಂದ ನಮಗೆ ಏನು ಲಾಭ ಇದೆ ಅನ್ನೋದರ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಣ. ಆ ಪರಶಿವನ ನಿರಾಕಾರವಾಗಿರುವಂತಹ ಶಿವನ ಕೂಡಲ ಸಂಗಮ ದೇವನ ಒಂದು ನಾಮಸ್ಮರಣೆ ಮಾಡಿದರೆ ನಮಗೆ ಯಾವ ರೀತಿ ಲಾಭಗಳು ಆಗ್ತವೆ, ಯಾಕೆ ನಾವು ಶಿವನ ನಾಮಸ್ಮರಣೆಯನ್ನು ಮಾಡಬೇಕು, ಯಾರು ಎಷ್ಟು ಕೆಲಸಗಳನ್ನು ಮಾಡಿರ್ತಾರೆ, ಯಾರು ಎಷ್ಟೊಂದು ಪಾಪ ಕಾರ್ಯಗಳನ್ನು ಮಾಡಿರ್ತಾರೆ, ಯಾರೊಳಗೆ ಅರಿಷಡ್ ವರ್ಗಗಳು ಪಂಚ ಮಹೋಪಾತಕಗಳು ಉಳ್ಕೊಂಡಿರ್ತಾವಲ್ಲ ಅಂಥವರು ಶಿವನಾಮ ಸ್ಮರಣೆ ಮಾಡಿದರೆ, ಆ ಲಿಂಗ ದೇವನ ನಾಮಸ್ಮರಣೆ ಮಾಡಿದರೆ, ಆ ಕೂಡಲ ಸಂಗನ ನಾಮಸ್ಮರಣೆ ಮಾಡಿದರೆ ಆತನಿಗೆ ಆಗುವ ಲಾಭಗಳು ಏನಿವೆ ಅನ್ನೋದರ ಕುರಿತಾಗಿ ಬಸವಣ್ಣನವರು ಸುಂದರ ವಚನವನ್ನು ಕಟ್ಟಿಕೊಟ್ಟಿದ್ದಾರೆ. ಪೂರ್ತಿ ವಿಡಿಯೋ ನೋಡಿ ಈ ವಚನದ ಅರ್ಥ ಎಷ್ಟು ಅದ್ಭುತವಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ವಚನ ನೋಡಿ ಎಷ್ಟು ಚೆನ್ನಾಗಿದೆ. ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ಕುಲಿಶಕ್ಕಯ್ಯ, ತಮಂದ ವಂಜುವುದು ಜ್ಯೋತಿಗಯ್ಯ, ಕಾನನ ವಂಜುವುದು ಬೇಗೆಗಯ್ಯ, ಪಂಚ ಮಹಾಪಾತಕ ವಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ. ಅಂದರೆ ಎಷ್ಟು ಅದ್ಭುತವಾಗಿ ಬಸವಣ್ಣನವರು ಬಹಳ ಸರಳ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಅಣ್ಣನವರು ಈ ವಚನದಲ್ಲಿ ನಿರಾಕಾರವಾಗಿರುವಂತಹ ಲಿಂಗದೇವನ ಶಿವನ ಒಂದು ನಾಮಸ್ಮರಣೆಯ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನೀನು ಬೆಟ್ಟದಷ್ಟು ಪಾಪ ಮಾಡಬಾರ್ದೆಲ್ಲ ಮಾಡಿದ್ದೀಯಲ್ಲ ನೀನು, ಆ ಪಂಚ ಮಹಾಪಾತಕಗಳನ್ನು ಮಾಡಿದ್ದೀಯ ನೀನು, ಇಷ್ಟೆಲ್ಲ ಪಾತಕಗಳನ್ನು ಮಾಡಿರುವಂತಹ ನೀನು ತಲೆಯನ್ನು ಕೆಡಿಸ್ಕೊಳ್ಬೇಡ. ಯಾಕಂದರೆ ನೀನು ಮಾಡಿರುವಂತಹ ಒಂದು ಕಳವು, ಹಿಂಸೆ, ಗುರುದ್ರೋಹ, ಲಿಂಗದ್ರೋಹ, ಜಂಗಮದ್ರೋಹ, ಆಚಾರ ದ್ರೋಹ, ಪ್ರಸಾದ ದ್ರೋಹ, ಈ ಎಲ್ಲ ದ್ರೋಹಗಳನ್ನು ನಾನು ಮಾಡಿದ್ದೀನಿ ಅಂತ ತಿಳ್ಕೊಂಡು ಚಿಂತೆಯನ್ನು ಮಾಡಬೇಡ. ನೀನು ಏನೇ ಮಾಡಬೇಕಂದ್ರೆ ನಿರಾಕಾರವಾಗಿರುವಂತಹ ಆ ಪರಶಿವನ ಲಿಂಗದೇವನ ಕೂಡಲ ಸಂಗನ ಒಂದು ನಾಮಸ್ಮರಣೆ ಮಾಡು. ನೀನು ನಾಮಸ್ಮರಣೆ ಯಾವ ರೀತಿ ಮಾಡಬೇಕಂದ್ರೆ, ನಿನ್ನೊಳಗೆ ನಾನು ಈ ತಪ್ಪುಗಳನ್ನು ಮಾಡಿದ್ದೀನಿ ಅಂತ ತಿಳ್ಕೊಂಡು ಪಶ್ಚಾತ್ತಾಪವನ್ನು ಪಟ್ಟು, ಆ ಪಶ್ಚಾತ್ತಾಪದಿಂದ ನಿನ್ನೊಳಗಿರುವಂತಹ ಅಂತರಂಗದಿಂದ ಅಂತರಂಗ ಪೂರ್ವಕವಾಗಿ ನೀನು ಹಾಗೆ ಶರಣಾಗತ ಆದೆ ಅಂತಂದರೆ ಖಂಡಿತವಾಗಿ ನೀನು ಹೊಸ ಮನುಷ್ಯ ಆಗ್ತೀಯ. ನೀನು ಮಾಡಿರುವಂತಹ ಈ ನಿರಾಕಾರ ಶಿವನ ಲಿಂಗದೇವನ ಕೂಡಲ ಸಂಗಮ ದೇವನ ನಾಮಸ್ಮರಣೆ ಮಾತ್ರದಿಂದ ನಿನ್ನೊಳಗೆ ಇರುವಂತಹ ಎಲ್ಲ ಪಂಚ ಮಹಾಪಾತಕಗಳು ನಿನ್ನ ಬಿಟ್ಟು ಹೋಗಿ ಬಿಡ್ತವೆ. ಹೀಗಾಗಿ ನೀನು ಅಂತರಂಗ ಶುದ್ಧಿಯಿಂದ ಶಿವನ ನಾಮಸ್ಮರಣೆ ಮಾಡು, ಆ ಲಿಂಗದೇವನ ಆ ಕೂಡಲ ಸಂಗಮ ದೇವನ ನಾಮಸ್ಮರಣೆ ಮಾಡು ಅಂತ ತಿಳ್ಕೊಂಡು ಅಣ್ಣನವರು ಹೇಳ್ತಾರೆ. ಈಗ ಈ ವಚನದಲ್ಲಿ ಹೇಳಿರುವಂತಹ ಒಂದೊಂದು ಸಾಲುಗಳು ಕೂಡ ಎಷ್ಟು ಅದ್ಭುತವಾಗಿವೆ ಅಂತ ಬನ್ನಿ ಗಮನಿಸ್ತಾ ಹೋಗಿ. ಕರಿ ಅಂಜುವುದು ಅಂಕುಶಕ್ಕಯ್ಯ, ಎಷ್ಟು ಸರಳವಾದ ಭಾಷೆ ನೋಡಿ. ಕರಿ ಅಂತ ಅಂದರೆ ಆನೆ ಯಾವುದಕ್ಕೆ ಅಂಜುತ್ತೆ ಅಂದರೆ ಆ ಅಂಕುಶಕ್ಕೆ. ಬಸವ ತಂದೆಯವರು ಎಷ್ಟು ಅದ್ಭುತವಾಗಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಆನೆ ಬಹಳ ಸೊಕ್ಕಿನ ಪ್ರಾಣಿ, ಮದಗಜ ಅಂತ ತಿಳ್ಕೊಂಡು ನಾವು ಅದಕ್ಕೆ ಕರಿತೀವಿ. ಆದರೆ ಅಂಥ ದೈತ್ಯಾಕಾರವಾಗಿರುವಂತಹ ಪ್ರಾಣಿ ಆ ಸಣ್ಣದಾಗಿರುವಂತಹ ಒಂದು ಅಂಕುಶಕ್ಕೆ ಅಂಜುತ್ತೆ. ಅಂಕುಶ ಅನ್ನುವ ಒಂದು ಚಿಕ್ಕ ಸಾಧನದಿಂದ ನಾವು ಶಕ್ತಿ ಸಹಾಯವಾಗಿರುವ ಆ ಬಲಾಢ್ಯವಾದ ಆನೆಯನ್ನು ಪಳಗಿಸಿ ಅದರಿಂದ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೋತೀವಿ. ಆನೆ ಅಂಕುಶದ ಹೊಡೆತಕ್ಕೆ ಅಂಜಿ ಬೀಳುತ್ತೆ. ಆ ಹೊಡೆತದಿಂದ ನಾನು ಎಲ್ಲಿ ಸತ್ತು ಹೋಗಿ ಬಿಡ್ತೀನಿ ಅಂತ. ಆದರೆ ಮನುಷ್ಯನೊಳಗೆ ಆರಂಭ ಆಗಲಿಕ್ಕೆ ಆಗುತ್ತೆ. ಯಾವಾಗ ಮನುಷ್ಯನೊಳಗೆ ಭೀತಿ ಹುಟ್ಟುತ್ತಲ್ಲ ಆವಾಗ ಅಂಜಿಕೆಯಿಂದ, ಆ ಭೀತಿಯಿಂದ ತನ್ನಿಂದ ತಾನೇ ಆ ಮಾವುತ ಹೇಳಿದ ಹಾಗೆ ಅದು ಕೇಳಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈ ದಸರಾ ಹಬ್ಬಕ್ಕೆ ನೋಡಿ ಮೈಸೂರು ಅರಮನೆ ಮೈದಾನದೊಳಗೆ ಚಿನ್ನದ ಅಂಬಾರಿ ಮೆರವಣಿಗೆ ಮಾಡ್ತಾರೆ. ಎಷ್ಟು ತೂಕವಿರುವ ಭಾರವಾದ ಆ ಚಿನ್ನದ ಅಂಬಾರಿಯನ್ನು ಹೊತ್ಕೊಂಡು ಆ ಆನೆಗಳು ಎಲ್ಲ ಮೈಸೂರಿನ ಬೀದಿಗಳನ್ನು ಸುತ್ತುತ್ತವೆ. ಹಾಗಾದರೆ ಇದಕ್ಕೆ ಕಾರಣ ಯಾವುದು ಅಂದರೆ ಆ ಅಂಕುಶ. ಅಂದರೆ ಅಂಕುಶದ ಭೀತಿಯಿಂದ ಅವು ಸರಾಗವಾಗಿ ಎಲ್ಲ ಕಡೆ ಹೋಗ್ತವೆ, ತಮ್ಮ ಕೆಲಸಗಳನ್ನು ತಾವು ಮಾಡ್ತವೆ. ಇಲ್ಲಿ ಸಾಧನ ಯಾವುದು ಅಂದರೆ ಅಂಕುಶ. ಇನ್ನು ಎರಡನೆಯ ಸಾಲುಗಳಲ್ಲಿ ಹೇಳಿದ್ದಾರೆ, ಗಿರಿ ಅಂಜುವುದು ಕುಲಿಶಕ್ಕಯ್ಯ,
ಅಂದರೆ ಗಿರಿ ಅಂದರೆ ಏನು? ಪರ್ವತ ಗುಡ್ಡ ಬೆಟ್ಟ. ಯಾವುದಕ್ಕೆ ಅಂಜುತ್ತೆ ಅಂದರೆ ಕುಲಿಶಕ್ಕೆ, ಅಂದರೆ ವಜ್ರಾಯುಧ ಅಂತ ಹೇಳಬಹುದು. ವಜ್ರಾಯುಧಕ್ಕೆ ಅದು ಅಂಜುತ್ತೆ. ಬಹು ದೊಡ್ಡದಾಗಿರುವಂತಹ ಆ ಪರ್ವತ ಚಿಕ್ಕದಾಗಿರುವಂತಹ ಒಂದು ವಜ್ರಾಯುಧಕ್ಕೆ ಅಂಜುತ್ತೆ. ಯಾಕೆ ಅಂತ ಅಂದರೆ ಆ ವಜ್ರಾಯುಧದ ಹೊಡೆತದಿಂದ ಈ ಗಾತ್ರದಲ್ಲಿ ದೊಡ್ಡದಾಗಿರುವಂತಹ ಪರ್ವತ ಪುಡಿ ಪುಡಿ ಆಗಿಬಿಡುತ್ತೆ, ನುಚ್ಚು ನೂರು ಆಗಿಬಿಡುತ್ತೆ. ಅದರ ಒಳಗೆ ಅಂಜಿಕೆ ಹುಟ್ಟಿಬಿಡುತ್ತೆ, ಈ ವಜ್ರಾಯುಧದ ಹೊಡೆತದಿಂದ ನಾನು ನಾಶ ಆಗಿಬಿಡ್ತೀನಿ ಅಂತ. ನೋಡ್ರಿ, ಆ ಕುಲಶ ಆಗಿರಲಿ ಅಥವಾ ಆ ವಜ್ರಾಯುಧ ಆಗಿರಲಿ, ಇವೆರಡೂ ಗಾತ್ರದಲ್ಲಿ ಸಣ್ಣದಿದ್ದರೂ ಕೂಡ ಅವು ಗಾತ್ರದಲ್ಲಿ ಶಕ್ತಿಯುತವಾಗಿರುವಂತಹ ದೊಡ್ಡದಾಗಿರುವಂತಹ ವಸ್ತುಗಳಲ್ಲಿ, ಪ್ರಾಣಿಗಳಲ್ಲಿ ಸಾವಿನ ಭೀತಿಯನ್ನು ಹುಟ್ಟಿಸ್ತವೆ. ಮುಂದಿನ ಸಾಲದಲ್ಲಿ ಹೇಳ್ತಾರೆ, ತಮಂದ ವಂಜುವುದು ಜ್ಯೋತಿಗಯ್ಯ. ಅಂದರೆ ನಾವು ಹಚ್ಚುವಂತಹ ಒಂದು ದೀಪ ಎಷ್ಟು ಸಣ್ಣದಾಗಿರುತ್ತೆ ಅಂದರೆ ಆ ಸಣ್ಣದಾದ ಜ್ಯೋತಿ ದಟ್ಟವಾದ ಕತ್ತಲೆಯನ್ನು ಹೋಗಲಾಡಿಸುತ್ತೆ. ಜ್ಯೋತಿಯ ಕಾರ್ಯಶಕ್ತಿಯಿಂದ ದಟ್ಟದಾದ ಕತ್ತಲು ಅದು ಹೋಗಲಾಡುತ್ತೆ. ಇನ್ನೊಂದು ಲೈನಲ್ಲಿ ಹೇಳ್ತಾರೆ, ಕಾನನ ವಂಜುವುದು ಬೇಗೆಗಯ್ಯ. ಕಾನನ ಅಂದರೆ ಕಾಡು, ಬಹಳ ದೊಡ್ಡದಾದ ದಟ್ಟವಾಗಿರುವ ಕಾಡು. ಏನಕ್ಕೆ ಅಂಜುತ್ತೆ ಅಂದರೆ ಒಂದು ಚಿಕ್ಕ ಬೆಂಕಿಗೆ ಅಂಜುತ್ತೆ. ಯಾಕೆ ಬೆಂಕಿಗೆ ಅಂಜುತ್ತೆ? ಬೆಂಕಿಯ ಕಿಡಿಗೆ ಅದು ಅಂಜುತ್ತೆ. ಅಂದರೆ ಆ ದೊಡ್ಡದಾಗಿರುವ ಕಾಡಿನೊಳಗೆ ಒಂದು ಚಿಕ್ಕ ಕಿಡಿ ಬಿತ್ತು ಅಂತ ಅಂದರೆ ಅಲ್ಲಿ ಉರಿ ಹತ್ತಿಕೊಂಡು ಬಿಡುತ್ತೆ. ಉರಿ ಹತ್ತಿಕೊಂಡು ಇಡೀ ಕಾಡು ಸುಟ್ಟು ಕರಕಲಾಗಿಬಿಡುತ್ತೆ. ಹೀಗಾಗಿ ಆ ಕಿಡಿ ಸಣ್ಣದಾಗಿದ್ದರೂ ಕೂಡ ಆ ಕಾಡನ್ನು ಸುಟ್ಟು ಬಿಡುತ್ತೆ. ಬಸವಣ್ಣನವರು ಹೇಳ್ತಾರೆ, ಒಂದೊಂದುಗಳು ಒಂದೊಂದಕ್ಕೆ ಹಂಜುತ್ತವೆ. ಆನೆ ಅಂಕುಶಕ್ಕೆ ಅಂಜುತ್ತೆ, ಗುಡ್ಡ ವಜ್ರಾಯುಧಕ್ಕೆ ಅಂಜುತ್ತೆ, ಕತ್ತಲೆ ಜ್ಯೋತಿಗೆ ಅಂಜುತ್ತೆ, ಮತ್ತು ಕಾಡು ಬೆಂಕಿಗೆ ಅಂಜುತ್ತೆ. ಹಾಗಾದರೆ ನಮ್ಮೊಳಗೆ ಇರುವಂತಹ ಪಂಚಮಹಾಪಾತಕಗಳು ಯಾವುದಕ್ಕೆ ಅಂಜುತ್ತವೆ ಅಂದರೆ ಕೂಡಲ ಸಂಗನ ನಾಮಸ್ಮರಣೆಗೆ ಅಂಜಲಿಕ್ಕೆ ಹತ್ತುತ್ತವೆ. ನೀನು ಪಂಚಮಹಾಪಾತಕಗಳನ್ನು ಮಾಡಿದ್ದೀಯಾ? ಹಾಗಾದರೆ ನೀನು ಏನು ಮಾಡಬೇಕು ಅಂದರೆ ಆ ಲಿಂಗದೇವನ ಕೂಡಲ ಸಂಗಮ ದೇವನ ನಾಮಸ್ಮರಣೆ ಮಾಡು. ನೀನು ಕೂಡಲ ಸಂಗಮ ದೇವನ ನಾಮಸ್ಮರಣೆ ಮಾಡಿದೆ ಅಂದರೆ ಮರವಿನ ಮಾನವನಾಗಿರುವಂತಹ ನೀನು ಅರಿವಿನ ಶರಣನಾಗಿ ಪರಿವರ್ತನೆ ಹೊಂತೀಯ ಅಂತ ನಮ್ಮ ಬಸವಣ್ಣನವರು ಹೇಳ್ತಾರೆ. ಆ ಶಿವನ ನಾಮಸ್ಮರಣೆಯಿಂದ ಮಾತ್ರ ಇಂದ್ರಿಯಗಳ ವಿಷಯ ಭೋಗಗಳಿಂದ ಅದು ಮುಕ್ತಗೊಳಿಸಿ ಬಿಡುತ್ತೆ. ಆ ಲಿಂಗ ಭೋಗದಲ್ಲಿ ತೊಡಗಿಸಿರುವಂತಹ ಅಲೌಕಿಕ ಶಕ್ತಿ ನಿನ್ನೊಳಗೆ ನಿರ್ಮಾಣವಾಗಿ ಬಿಡುತ್ತೆ. ನೀನು ಏನು ಮಾಡ್ತೀಯ ಅಂದರೆ ಅಂತರಂಗ ಶುದ್ಧಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಈ ಮಂತ್ರಗಳನ್ನು ಪಠಿಸ್ತೀಯ. ಅಂದರೆ ಶಿವನಾಮ ಸ್ಮರಣೆ ಮಾಡಿದೆ ಅಂತ ಅಂದರೆ ನಿನ್ನ ಉದ್ದೇಶ, ನಿನ್ನಲ್ಲಿ ಇರುವಂತಹ ಇಚ್ಛೆ ಪೂರ್ಣವಾಗುತ್ತೆ. ಅಣ್ಣನವರು ಒಂದು ಕಡೆ ಹೇಳ್ತಾರೆ, ನಂಬಿ ಕರೆದರೆ ಓ ಎನ್ನನೆ ಶಿವನು. ನೀನು ನಂಬಿಕೊಂಡು ಶಿವನನ್ನು ಕರೆದರೆ ಅಂದರೆ ಆ ಶಿವ ಓ ಅನ್ನದೇ ಬಿಡ್ತಾನಾ? ಅದಕ್ಕಾಗಿ ನೀನು ಅಂತರಂಗದೊಳಗೆ ಪೂರ್ಣ ವಿಶ್ವಾಸವನ್ನು ಆ ಬಸವ ಗುರುವಿನ ಮೇಲೆ ಇಟ್ಟು ಅವರ ನಾಮಸ್ಮರಣೆ ಮಾಡು. ಇದಕ್ಕೆ ಅನೇಕ ಉದಾಹರಣೆಗಳು ಕೂಡ ನಮಗಿವೆ, ಶರಣರ ಜೀವನದಲ್ಲಿ ಸಿಗ್ತವೆ. ಇದಕ್ಕೆ ಒಂದು ಉದಾಹರಣೆ ಅಂದರೆ ಶರಣ ಉರಿಲಿಂಗ ಪೆದ್ದಿಗಳು. ನೋಡ್ರಿ, ಶರಣ ಉರಿಲಿಂಗ ಪೆದ್ದಿಗಳು ತಮ್ಮ ಪೂರ್ವಾಶ್ರಮದಲ್ಲಿ ಕಳ್ಳರಾಗಿರ್ತಾರೆ. ಕಳ್ಳರಾಗಿದ್ದವರು ಕೂಡ ಯಾವಾಗಿನಿಂದ ಉರಿಲಿಂಗ ದೇವರ ಸಮೀಪಕ್ಕೆ ಬರ್ತಾರೆ ಅವರು, ಆವಾಗ ಆ ಕಳ್ಳ ವೃತ್ತಿಯನ್ನು ಬಿಟ್ಟು ಉರಿಲಿಂಗ ದೇವರ ಕಡೆಯಿಂದ ದೀಕ್ಷೆಯನ್ನು ಪಡೆದುಕೊಂಡು ಆ ಇಷ್ಟದ ಲಿಂಗದೊಳಗೆ ಅನನ್ಯವಾದ ಭಕ್ತಿಯನ್ನು ಇರಿಸಿ ಅವರು ಏನೆಲ್ಲ ಸಾಧನೆಗಳನ್ನು ಮಾಡಿದರು. ಕಳ್ಳನಾಗಿರುವಂತಹ ಅವರು ಆ ಮಠಕ್ಕೆ ಗುರುವಾಗಿ ಅವರು ಆಗ್ತಾರೆ. ಇಷ್ಟೆಲ್ಲ ಒಂದು ಶಕ್ತಿ ಹೇಗೆ ಬರುತ್ತೆ ಅಂದರೆ ಆ ಶಿವನ ನಾಮಸ್ಮರಣೆಯೊಳಗೆ. ಅದಕ್ಕೆ ಹೇಳ್ತಾರೆ, ಬಸವ ಅನ್ನೋ 3 ಅಕ್ಷರ ಹೃದಯದೊಳಗೆ ನೆಲೆಸಿತು ಅಂದರೆ ಅಸಾಧ್ಯವಾಗಿದ್ದು ಸಾಧ್ಯವಾಗುತ್ತೆ. ಆ ಶಿವನಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ನಾಮಸ್ಮರಣೆ ಮಾಡಿ ಅಂದಿನಿಂದ ಎಲ್ಲವೂ ಕೂಡ ದೂರ ಹೋಗಿಬಿಡ್ತವೆ ಅಂತ ಬಸವಣ್ಣನವರು ಈ ವಚನದಲ್ಲಿ ನಮಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆಯ ವಚನ ಮತ್ತು ಭಾವಾರ್ಥದೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.